ಅಲಂಕಾರ ಎನ್ನುವಂಥ ಪದವನ್ನು ನೀವು ಸಾಕಷ್ಟು ಬಾರಿ ಕೇಳಿರ್ತೀರ. ಈ ಅಲಂಕಾರ ಎನ್ನುವಂಥ ಪದವನ್ನು ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಸಲ ಉಪಯೋಗ ಮಾಡಲಾಗುತ್ತೆ. ಮದುವೆ, ಮುಂಜಿ, ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಅಲಂಕಾರ ಮಾಡೋದು, ಏನಾದರೂ ಕಾರ್ಯಕ್ರಮ ಶಾಲೆಯಲ್ಲಿ ಆಫೀಸ್ಗಳಲ್ಲಿ ಕಾರ್ಯಕ್ರಮ ಇದ್ದಾಗ ಶಾಲೆ ಆಫೀಸನ್ನು ಅಲಂಕಾರಗೊಳಿಸೋದು. ಹಾಗೆ ಮನುಷ್ಯನು ಕೂಡ ಏನಾದರೂ ವಿಶೇಷ ದಿನಗಳಲ್ಲಿ ತನ್ನನ್ನು ತಾನು ಅಲಂಕಾರಗೊಳಿಸಿಕೊಳ್ತಾನೆ. ಹೆಣ್ಮಕ್ಳು ಅಲಂಕಾರ ಮಾಡ್ಕೊಳ್ತಾರೆ, ಗಂಡು ಮಕ್ಕಳು ಕೂಡ ಅಲಂಕಾರ ಮಾಡ್ಕೊಳ್ತಾರೆ. ಹಾಗಿದ್ರೆ ಅಲಂಕಾರ ಈ ಪದದ ಅರ್ಥ ಏನು? ಅಲಂಕಾರ ಅಂದರೆ ಅಂದಗೊಳಿಸುವಿಕೆ ಅಥವಾ ಸೌಂದರ್ಯೀಕರಣ, ಸುಂದರವಾಗಿ ಕಾಣೋ ರೀತಿಯಾಗಿ ಮಾಡೋದನ್ನು ಏನಂತ ಹೇಳಲಾಗತ್ತೆ? ಅಲಂಕಾರ. ಸುಂದರಗೊಳಿಸೋದು, ಸೌಂದರ್ಯವಾಗಿ ಕಾಣೋದಕ್ಕೋಸ್ಕರ ನಾವು ಏನೆಲ್ಲ ಮಾಡ್ತಾಯಿದ್ವಿ ಅದನ್ನು ಏನಂತ ಹೇಳಲಾಗತ್ತೆ? ಅಲಂಕಾರ ಅಂತ ಹೇಳಲಾಗತ್ತೆ. ಹಾಗೆ ಈ ಅಲಂಕಾರ ಎನ್ನುವಂಥದ್ದು ಸಾಹಿತ್ಯದಲ್ಲೂ ಕೂಡ ಇದೆ. ಕೇವಲ ನಾವು ನಮ್ಮ ಮನೆ, ಶಾಲೆ, ಕಾಲೇಜು, ಆಫೀಸಸ್ ಇವುಗಳನ್ನಷ್ಟೇ ಅಲಂಕಾರ ಮಾಡ್ತಕ್ಕಂಥದ್ದಲ್ಲ. ಪದಗಳಲ್ಲಿ, ಪದ ಬಳಕೆಯಿಂದ ಪದ್ಯವನ್ನು ಕೂಡ ಏನು ಮಾಡಲಾಗತ್ತೆ? ಅಲಂಕಾರ ಮಾಡಲಾಗತ್ತೆ. ಅದನ್ನು ಪದಗಳಿಂದ ಮತ್ತು ಅರ್ಥದಿಂದಲೂ ಕೂಡ ಏನು ಮಾಡಲಾಗತ್ತೆ? ಅಲಂಕಾರ ಮಾಡಲಾಗತ್ತೆ. ಆಕರ್ಷಿತಗೊಳಿಸೋದಕ್ಕೆ, ತನ್ನತ್ತ ಸೆಳೆಯೋದಕ್ಕೋಸ್ಕರವಾಗಿ ಅಲಂಕಾರ ಎನ್ನುವಂಥದ್ದು ಬೇಕು. ಹಾಗಿದ್ದರೆ ಇವತ್ತಿನ ಕ್ಲಾಸಲ್ಲಿ ನಾವು ಕನ್ನಡ ವ್ಯಾಕರಣ, ಇದರಲ್ಲಿ ಅಲಂಕಾರ, ಇದರ ಅರ್ಥ ಏನು, ಇದರ ಪ್ರಕಾರಗಳು ಯಾವುದು ಅನ್ನೋದನ್ನು ಉದಾಹರಣೆಯೊಂದಿಗೆ ತಿಳಿಯೋಣ. ಅಲಂಕಾರ, ಒಂದು ಅಲಂಕಾರ ಕೇಳ್ತಾನೆ. ಇದು ಕಂಪಲ್ಸರಿ ಕ್ವಶನ್ನು, 3 ಮಾರ್ಕ್ಸಿಗಿರುತ್ತೆ. ಅದಕ್ಕೋಸ್ಕರ ಸರಿಯಾಗಿ ಗಮನ ಇಟ್ಟು ಕೇಳಿ ನೋಟ್ಸ್ ಮಾಡ್ಕೊಳ್ಳಿ. ಅನುಕರಣಾವ್ಯಯ, ದ್ವಿರುಕ್ತಿ, ಪ್ರಾಸಪದಗಳು ಇವುಗಳಿಂದ ಸಾಹಿತ್ಯದ ಸೌಂದರ್ಯತೆ ಹೆಚ್ಚಾಗುತ್ತೆ. ಅದಕ್ಕಾಗಿಯೇ ಲೇಖಕರು ಮತ್ತು ಕವಿಗಳು ಈ ಸಾಹಿತ್ಯದಲ್ಲಿ ಅಲಂಕಾರಿಕ ಪದಗಳನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿ ಪಾಠಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿ ಕಾಣ್ತಾ ಇದ್ದೀವಿ? ಪದ್ಯದಲ್ಲಿ, ಕವಿತೆಯಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದರೆ ಅಲಂಕಾರ ಪದದ ಅರ್ಥ ಏನು? ಕವಿಗಳು ಬರೆದ ಕಾವ್ಯಮಯ ಭಾಷೆಯಲ್ಲಿನ ಶಬ್ದ, ಅರ್ಥ, ವೈಚಿತ್ರ್ಯಗಳನ್ನು ತಿಳಿಸುವ ಶಾಸ್ತ್ರಕ್ಕೆ ಅಲಂಕಾರವೆಂದು ಹೆಸರು. ಅಂದರೆ ಕವಿಗಳು ರಚನೆ ಮಾಡಿರುವಂತಹ ಸಾಹಿತ್ಯ ಅಂದರೆ ಕಾವ್ಯ, ಪದ್ಯ, ಇದರಲ್ಲಿ ಇರುವಂತಹ ಶಬ್ದಗಳು, ಅದರ ಅರ್ಥಗಳು ಏನಿರುತ್ತಲ್ಲ, ಒಳ ಅರ್ಥ ಏನಿರುತ್ತಲ್ಲ, ಪದ್ಯದಲ್ಲಿ ಇರುವಂತಹ ಒಳ ಅರ್ಥ, ಇದರ ವೈಚಿತ್ರ್ಯಗಳನ್ನು ಅಂತಂದರೆ ಏನು? ವೈವಿಧ್ಯತೆಯನ್ನು, ಇದರಲ್ಲಿ ಇರುವಂತಹ ವೈವಿಧ್ಯತೆಯನ್ನು, ವಿವರಣೆಯನ್ನು ತಿಳಿಸುವಂತಹ ಶಾಸ್ತ್ರಕ್ಕೆ, ಶಾಸ್ತ್ರ ಅಂದರೆ ಏನು? ನಿಯಮ ಅಂತ, ಅದನ್ನು ಏನಂತ ಕರಿತಾ ಇದ್ದೀವಿ ನಾವು? ಅಲಂಕಾರ ಅಂತ ಕರಿತಾ ಇದ್ದೀವಿ. ಇನ್ನೂ ಸರಳವಾದ ಅರ್ಥದಲ್ಲಿ ಹೇಳಬೇಕಾದ್ರೆ, ಕವಿಗಳು ರಚನೆ ಮಾಡಿರುವಂತಹ ಪದ್ಯ, ಆ ಪದ್ಯದ ಒಳ ಅರ್ಥ, ಶಬ್ದಗಳು, ಉಪಯೋಗ ಮಾಡಿರ್ತಕ್ಕಂಥ ಶಬ್ದ ಏನಿರುತ್ತಲ್ಲ, ಆ ಶಬ್ದದ ಅರ್ಥವನ್ನು ವಿವರಿಸುವಂತಹ ಒಂದು ನಿಯಮಕ್ಕೆ, ಒಂದು ಶಾಸ್ತ್ರಕ್ಕೆ ಏನಂತ ಕರೀಲಾಗುತ್ತೆ? ಅಲಂಕಾರ ಅಂತ ಕರೀಲಾಗುತ್ತೆ. ಪ್ರಕಾರಗಳು, ಈ ಅಲಂಕಾರದಲ್ಲಿ ಎರಡು ಪ್ರಕಾರಗಳಿದಾವೆ. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಇದರ ಅರ್ಥ, ಒಂದು ಸಾಹಿತ್ಯವನ್ನು ಶಬ್ದಗಳ ಮೂಲಕ, ಪದಗಳ ಮೂಲಕ ಅಲಂಕಾರಗೊಳಿಸಬಹುದು. ಇನ್ನೊಂದು ಅರ್ಥದ ಮೂಲಕ, ಒಳ ಅರ್ಥದ ಮೂಲಕ ಕೂಡ ಒಂದು ಸಾಹಿತ್ಯವನ್ನು ಅಲಂಕಾರಗೊಳಿಸಬಹುದು. ಫಸ್ಟ್ ಒನ್, ಶಬ್ದಾಲಂಕಾರ. ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಿಸುವಂಥ ಕುಶಲತೆಗೆ ಶಬ್ದಾಲಂಕಾರ ಎಂದು ಹೆಸರು. ಅಂದರೆ ಸಾಹಿತ್ಯ ರಚನೆಯಲ್ಲಿ, ಸಾಹಿತ್ಯ ಚಂದ ಕಾಣೋದಕ್ಕೋಸ್ಕರವಾಗಿ, ಅಂದವಾಗಿ ಇರೋದಕ್ಕೋಸ್ಕರವಾಗಿ ಅಲ್ಲಿ ವಿಶೇಷ ರೀತಿಯಾದಂಥ ಶಬ್ದಗಳನ್ನು, ಪದಗಳನ್ನು ಜೋಡಿಸಿ ಅದರ ಸೌಂದರ್ಯವನ್ನು, ಕಾವ್ಯದ, ಸಾಹಿತ್ಯದ ಸೌಂದರ್ಯವನ್ನು ಹೆಚ್ಚಿಸೋದನ್ನು ಏನಂತ ಕರೀಲಾಗುತ್ತೆ? ಶಬ್ದಾಲಂಕಾರ ಅಂತ ಕರೀಲಾಗುತ್ತೆ. ಇದು ಕಣ್ಣಿಗೆ ಕಾಣುವಂಥದ್ದು, ಅಂದರೆ ಇದು ಒಂದು ಬಹಿರಂಗ ಅಲಂಕಾರ, ಬಹಿರಂಗದ ಒಂದು ಸೌಂದರ್ಯ ಅಂತ ಹೇಳ್ಬೋದು. ಹೌದಾ? ಇಲ್ಲಿ ವಿಶೇಷ ಪದಗಳಂದರೆ ಯಾವ ಬರ್ತಾವು? ದ್ವಿರುಕ್ತಿಗಳು ಬರುತ್ತೆ. ದ್ವಿರುಕ್ತಿ ಅಂದರೆ ಒಂದೇ ಪದವನ್ನು ಪದೇ ಪದೇ ಉಪಯೋಗ ಮಾಡಲಾಗತ್ತೆ. ಅನುಕರಣಾವ್ಯಯ ಪದಗಳು,
ಹೌದಾ, ಒಂದು ಶಬ್ದವನ್ನು ಅನುಕರಣೆ ಮಾಡಿ ಹೇಳ್ತಕ್ಕಂಥದ್ದು. ಪ್ರಾಸ ಪದಗಳು, ಅದರಲ್ಲಿ ಆದಿಪ್ರಾಸ ಅಂತ್ಯಪ್ರಾಸ, ಪ್ರಾರಂಭದಲ್ಲಿರ್ತಕ್ಕಂಥ ಅಕ್ಷರಗಳು ಏನಾಗಿರುತ್ತೆ, ಒಂದೇ ಸೇಮ್ ಆಗಿರುತ್ತೆ. ಇಲ್ಲಿ ಅಂತ್ಯದ ಅಕ್ಷರಗಳು ಸೇಮ್ ಆಗಿರುತ್ತೆ. ಪ್ರಾಸ ಪದಗಳು ಇವುಗಳು ವಿಶೇಷ ಪದಗಳು. ಇಂತಹ ಪದಗಳನ್ನು ಉಪಯೋಗ ಮಾಡಿಕೊಂಡು ಆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸೋದು ಯಾವುದು, ಶಬ್ದಾಲಂಕಾರ. ಉದಾಹರಣೆ, ಫಸ್ಟ್ ಒನ್, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ನೋಡಿ ಇಲ್ಲಿ ಬಲ್ಲ, ಬೆಲ್ಲ, ಬೆಲ್ಲ ಅಂದರೆ ಏನಿಲ್ಲಿ ಒಂದು ಪದವನ್ನು ಪುನಃ ಪುನಃ ಉಪಯೋಗ ಮಾಡಲಾಗಿದೆ. ಒಂದು ಶಬ್ದದ ಬಳಕೆಯನ್ನೇನಿಲ್ಲಿ 2-3 ಬಾರಿ ಉಪಯೋಗ ಮಾಡಲಾಗಿದೆ. ಇದರಿಂದ ಏನಾಗುತ್ತೆ, ಒಂದು ಕಾವ್ಯದ ಸೌಂದರ್ಯ ಹೆಚ್ಚುತ್ತಾ ಇದೆ. ಇನ್ನೊಂದು ಸೆಕೆಂಡ್ ಎಕ್ಸಾಂಪಲ್, ಎಳೆ ಗಿಳಿಗಳ ಬಳಗಗಳು ನಳ ನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಆಶಿಸಿ ಬಂದವು. ಈ ಉದಾಹರಣೆಯಲ್ಲಿ ಳ, ಗ, ಳ, ನ ಎನ್ನುವಂತಹ ವ್ಯಂಜನಗಳನ್ನು ಪುನಃ ಪುನಃ ಬಳಸಲಾಗಿದೆ. ಇದರಿಂದ ಕಾವ್ಯದ ಸೊಬಗು ಕೂಡ ಹೆಚ್ಚುತ್ತೆ. ಹೀಗೆ ಶಬ್ದಗಳ ಮೂಲಕ ಕಾವ್ಯದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಅಂತ ಕರೀಲಾಗುತ್ತೆ. ಇದು ಬಾಹ್ಯ ಕಣ್ಣಿಗೆ ಕಾಣುವಂಥದ್ದು. ಶಬ್ದಗಳು ಕಣ್ಣಿಗೆ ಕಾಣಿಸುತ್ತೆ. ಅರ್ಥಾಲಂಕಾರದಲ್ಲಿ ಹಾಗಲ್ಲ. ಅರ್ಥ ಅದು ಒಳ ಅರ್ಥವನ್ನು ಹೊಂದಿರುತ್ತೆ, ಅದು ಆಂತರಿಕವಾಗಿರುತ್ತೆ. ಇದು ಬಹಿರಂಗವಾಗಿದ್ದರೆ ಅರ್ಥಾಲಂಕಾರ ಎನ್ನುವಂಥದ್ದೇನು ಆಂತರಿಕವಾಗಿರುತ್ತೆ. ಇನ್ನೊಂದೆರಡು ಉದಾಹರಣೆಗಳನ್ನು ನೋಡೋಣ ಶಬ್ದಾಲಂಕಾರಕ್ಕೆ. ಬಸವಣ್ಣನವರ ವಚನ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಮಾಡಿ ಮಾಡಿ, ಇಲ್ಲಿ ಒಂದು ಪದವನ್ನು 2 ಬಾರಿ ಉಪಯೋಗ ಮಾಡಲಾಗಿದೆ. ಮಾಡಿ ಮಾಡಿ, ನೀಡಿ ನೀಡಿ, ಕೆಟ್ಟರು. ಹೌದಾ, ಇಲ್ಲಿ ಅಂತ್ಯಪ್ರಾಸಗಳು ಕೂಡ ಕಾಣ್ತಾ ಇದ್ದೀವಿ ನಾವು. ಹಾಗೆ ಇನ್ನೊಂದು, ಹಾಡಿ ಹಾಡಿ ರಾಗ ಬಂತು, ಉಗುಳಿ ಉಗುಳಿ ರೋಗ ಬಂತು. ಹೌದಾ, ಇದನ್ನು ಕೂಡ ಏನಿಲ್ಲಿ ಇಂತಹ ಪದಗಳು ಸೌಂದರ್ಯವನ್ನು ಪುನಃ ಪುನಃ ಉಪಯೋಗ ಮಾಡ್ತಕ್ಕಂಥವು ಪ್ರಾಸ ಪದಗಳು. ಇವೆಲ್ಲ ಕಾವ್ಯದ ಸೌಂದರ್ಯವನ್ನು ಹೆಚ್ಚುತ್ತವೆ. ಸೆಕೆಂಡ್ ಒನ್, ಅರ್ಥಾಲಂಕಾರ. ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ದರೆ ಅವುಗಳಿಗೆ ಅರ್ಥಾಲಂಕಾರ ಎನ್ನುವರು. ಅಂದರೆ ಒಂದು ಕಾವ್ಯ ಪದ್ಯ, ಇದರ ಒಳ ಅರ್ಥ, ಈ ಒಳ ಅರ್ಥದಿಂದ ಏನಾಗುತ್ತೆ, ಅದರ ಕಾವ್ಯದ ಸೊಬಗು ಹೆಚ್ಚಿಸುತ್ತೆ. ಅದನ್ನು ಏನಂತ ಕರೀಲಾಗುತ್ತೆ, ಅರ್ಥಾಲಂಕಾರ. ಅರ್ಥದ ಮೂಲಕ ಒಂದು ಸಾಹಿತ್ಯವನ್ನು ಅಲಂಕಾರಗೊಳಿಸೋದು. ನಾವು ಹಿಂದಿನ ಅಲಂಕಾರದಲ್ಲಿ ಶಬ್ದಾಲಂಕಾರ, ಶಬ್ದದ ಮೂಲಕ ನಾವೇನು ಮಾಡಿದ್ವಿ, ಅಲ್ಲಿ ಒಂದು ಸಾಹಿತ್ಯದ ಅಲಂಕಾರವನ್ನು ಹೆಚ್ಚಿಸಲಾಯಿತು. ಇದು ಅರ್ಥದ ಮೂಲಕ. ಅರ್ಥದ್ದು ಅಂತಂದರೆ ಅದು ಒಳ ಅರ್ಥವನ್ನು ಹೊಂದಿರುತ್ತೆ, ಆಂತರಿಕವಾಗಿರುತ್ತೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಇದು ಆಂತರಿಕ ಅರ್ಥವನ್ನು ಹೊಂದಿರುತ್ತೆ. ಉದಾಹರಣೆ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ, ಸೀತೆಯ ಮುಖ ಕಮಲ ಅರಳಿತು. ಅಂದರೆ ಇಲ್ಲಿ ಮಗುವಿನ ಮುಖವನ್ನು ಯಾವುದಕ್ಕೆ ಹೋಲಿಸಲಾಗಿದೆ, ಪೂರ್ಣಿಮೆಯ ಚಂದಿರಗೆ. ಪೂರ್ಣಚಂದಿರ ಹೇಗೆ ಸುಂದರವಾಗಿ ಕಾಣ್ತಾ ಇದ್ದಾನೋ ಅದೇ ರೀತಿಯಾಗಿ ಮಗುವಿನ ಮುಖನೂ ಕೂಡ ಚಂದಿರನಂತೆ ಇದೆ ಅಂತ. ಅಂದರೆ ಇಲ್ಲಿ ಒಳ ಅರ್ಥವನ್ನು ಹೊಂದಿದೆ. ಹಾಗೆ ಇನ್ನೇನೆ ಸೀತೆಯ ಮುಖ ಹೇಗಿದೆ, ಸೀತೆಯ ಮುಖ ಕಮಲದಂತೆ ಅರಳ್ತಾ ಇದೆ ಸೀತೆಯ ಮುಖ ಅಂತ. ಈ ಅರ್ಥಾಲಂಕಾರದಲ್ಲಿ 6 ವಿಧಗಳಿದ್ದವು. ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ, ಅರ್ಥಾಂತರನ್ಯಾಲಾಸ ಅಲಂಕಾರ, ಶ್ಲೇಷಾಲಂಕಾರ. ಹೌದಾ, ಆದರೆ ನಿಮ್ಮ ಸಿಲೆಬಸ್ಸಿಗಿರೋದು 2 ಉಪಮಾಲಂಕಾರ ಒಂದು, ಇನ್ನೊಂದು ರೂಪಕಾಲಂಕಾರ ಮತ್ತೊಂದು. ಅರ್ಥಾಲಂಕಾರದಲ್ಲಿ ಮೊದಲನೇದು ಉಪಮಾಲಂಕಾರ. ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾ ಅಲಂಕಾರ ಎನ್ನುತ್ತೇವೆ. ಇಲ್ಲಿ ಹೋಲಿಕೆಗಳನ್ನು ಉಪಮಾನ ಎಂತಲೂ, ಯಾವುದಕ್ಕೆ ಹೋಲಿಕೆ ಕೊಡುವೆವೋ ಅದನ್ನು ಉಪಮೇಯ ಎಂದು ಕರೆಯಲಾಗುತ್ತದೆ. ಉಪಮಾನ ಮತ್ತು ಉಪಮೇಯಗಳ ನಡುವೆ ಸಂಬಂಧ ಕಲ್ಪಿಸುವ ಶಬ್ದಗಳನ್ನು ಉಪಮಾವಾಚಕ ಎನ್ನುತ್ತೇವೆ. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಆಗಿರ್ಬೋದು, ಅದನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ, ಹೊಗಳುವಂತಹ ಸಂದರ್ಭದಲ್ಲಿ ಇನ್ನೊಂದು ವಸ್ತುವಿಗೆ ಇನ್ನೊಬ್ಬ ವ್ಯಕ್ತಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀವಲ್ಲ, ಅದನ್ನು ಏನಂತ ಕರೀಲಾಗುತ್ತೆ, ಉಪಮಾ ಅಲಂಕಾರ ಅಂತ ಕರೀಲಾಗುತ್ತೆ. ನೀವು ಲಾಸ್ಟ್ ಪೋಯಮಲ್ಲಿ ಕಲ್ತಿದ್ದೀರಾ, ಮೂಡಲ್ ಕುಣಿಗಲ್ ಕೆರೆ
ತುಂಬಿದ್ದ, ಮೂಡಲ್ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ನಿಂಬೆ ಹಣ್ಣಿನಂತೆ ತುಂಬಿದ. ಹೌದಾ? ಮತ್ತು ಬಾಳೆಹಣ್ಣಿನಂತೆ ಬಾಗಿದ. ಅಂದರೆ ಬಾಗಿರೋದನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಬಾಳೆಹಣ್ಣಿಗೆ ಹೋಲಿಸಲಾಗಿದೆ. ತುಂಬಿರೋದನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. ಈ ಉಪಮಾ ಅಲಂಕಾರದಲ್ಲಿ 4 ಅಂಶಗಳು ಅಥವಾ 4 ಧರ್ಮಗಳು ಬರುತ್ತೆ. ಒಂದು ಉಪಮಾನ, ಉಪಮೇಯ, ಉಪಮಾವಾಚಕ, ಸಮಾನ ಧರ್ಮ. ಇಲ್ಲಿ ಉಪಮಾನ ಅಂದರೆ ಯಾವುದಕ್ಕೆ ಹೋಲಿಸ್ತಾ ಇದ್ವಿ ನಾವು? ಒಬ್ಬ ವ್ಯಕ್ತಿನಾಗಲಿ ಒಂದು ವಸ್ತುವನ್ನು ಇನ್ನೊಂದು ಯಾವುದಕ್ಕೆ ಹೋಲಿಸ್ತಾ ಇದ್ದೀವಲ್ಲ, ಅದನ್ನು ಏನಂತ ಕರೆಯಲಾಗುತ್ತೆ? ಉಪಮಾನ ಅಂತ ಕರೆಯಲಾಗುತ್ತೆ. ಉಪಮೇಯ ಅಂದರೆ ಏನನ್ನು ಹೋಲಿಸ್ತಾ ಇದ್ದೀವಪ್ಪ, ಯಾವುದನ್ನು ನಾವು ಹೋಲಿಕೆ ಮಾಡಿ ಹೇಳಲಾಗ್ತಾ ಇದೆ, ಅದನ್ನು ಉಪಮೇಯ. ಉಪಮಾವಾಚಕ ಅಂದರೆ ಹೋಲಿಕೆ ಮಾಡೋದಕ್ಕೋಸ್ಕರ ಉಪಯೋಗ ಮಾಡುವಂತಹ ಪದ. ಅಂದರೆ ಉಪಮಾನ ಮತ್ತು ಉಪಮೇಯ ಇವೆರಡುಗಳ ಮಧ್ಯೆ ಸಂಬಂಧವನ್ನು ಕಲ್ಪಿಸುವಂತಹ ಪದ ಯಾವುದು? ಅದು ಉಪಮಾವಾಚಕ. ಕೊನೆಯದಾಗಿ ಸಮಾನ ಧರ್ಮ. ಅಂದರೆ ಇಲ್ಲಿ ಉಪಮಾನ, ಉಪಮೇಯ ಇವೆರಡುಗಳ ಮಧ್ಯೆ ಯಾವುದು ಸಮಾನವಾಗಿದೆ, ಯಾವುದು ಈಕ್ವಲ್ ಯಾವುದು ಇದೆ, ಅದನ್ನೇ ಏನಂತ ಕರೆಯಲಾಗುತ್ತೆ? ಸಮಾನ ಧರ್ಮ ಅಂತ ಕರೆಯಲಾಗುತ್ತೆ. ಇನ್ನೂ ಕ್ಲಿಯರ್ ಆಗಿ ನಿಮಗೆ ಎಕ್ಸಾಂಪಲ್ ಅರ್ಥ ಆಗುತ್ತೆ. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಉಪಮಾನ ಚಂದ್ರ. ಅಂದರೆ ಇಲ್ಲಿ ಮುಖವನ್ನು ಚಂದ್ರನಿಗೆ ಮಗುವಿನ ಮುಖ ಹೇಗೈತಪ್ಪ? ಚಂದ್ರನಂತೆ ಐತಿ. ಹೌದಾ? ಮುಖ ನೋಡಿದರೆ ಏನಿಲ್ಲಿ ಚಂದ್ರನ ನೋಡಿದ ಹಾಗೇ ಅನ್ನಿಸ್ತಾ ಇದೆ, ಅಷ್ಟು ಸುಂದರವಾಗಿದೆ. ಉಪಮಾನ ಅಂದರೆ ಮಗುವಿನ ಮುಖವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದೀವಿ, ಅದು ಏನು ಹೋಲಿಕೆ ಮಾಡುವಂಥದ್ದು ಯಾವುದು? ಉಪಮಾನ ಅಂದರೆ ಚಂದ್ರ. ಉಪಮೇಯ ಏನನ್ನು ಹೋಲಿಸ್ತಾ ಇದ್ದೀವಿ? ಯಾವುದು ಚಂದ್ರನಂತೆ ಇದೆ? ಮಗುವಿನ ಮುಖ. ಸೊ ಅದೇನು? ಉಪಮೇಯ. ಉಪಮಾವಾಚಕ ಅಂದರೆ ಅಂತೆ. ಅಂದರೆ ಉಪಮಾನ ಮತ್ತು ಉಪಮೇಯ, ಚಂದ್ರ ಮತ್ತು ಮಗು ಇವೆರಡರ ಮಧ್ಯೆ ಸಂಬಂಧ ಕಲ್ಪಿಸುವಂತಹ ಪದ ಯಾವುದು? ಅಂತೆ. ರೀತಿ, ತೆರದಿ, ಮಗುವಿನ ಮುಖ ಚಂದ್ರನ ರೀತಿ ಇದೆ, ಅಂತೆ ಇದೆ. ಹೌದಾ? ಇವೆಲ್ಲದನ್ನು ಏನು ಹೋಲಿಕೆ ಮಾಡೋದಕ್ಕೆ ಉಪಯೋಗ ಮಾಡುವಂಥ, ಸಂಬಂಧ ಕಲ್ಪಿಸುವಂತಹ ಪದ ಯಾವುದು? ಅಂತೆ. ಸಮಾನ ಧರ್ಮ. ಇವೆರಡರಲ್ಲಿ ಸಮಾನವಾಗಿರ್ತಕ್ಕಂಥದ್ದು ಯಾವುದು? ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರತೆ. ಚಂದ್ರನು ಕೂಡ ಅಷ್ಟೇ ಸುಂದರವಾಗಿದ್ದಾನೆ, ಅಲ್ಲಿ ಮಗುನೂ ಕೂಡ ಅಷ್ಟೇ ಸುಂದರವಾಗಿದೆ. ಅದು ಏನು? ಸಮಾನ ಧರ್ಮ. ಸಮನ್ವಯ. ಇಲ್ಲಿ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಲಾಗಿದೆ. ಹಾಗಾಗಿ ಇದು ಉಪಮಾ ಅಲಂಕಾರ. ಯಾಕಿದು ಉಪಮಾ ಅಲಂಕಾರ ಅಂತ? ಇಲ್ಲಿ ಉಪಮೇಯ ಯಾವುದು? ಮಗುವಿನ ಮುಖ ಉಪಮೇಯ ಆಗೈತಿ. ಉಪಮಾನ ಯಾವುದು? ಚಂದ್ರ. ಹಾಗಾಗಿ ಮಗುವಿನ ಮುಖವನ್ನು ಚಂದ್ರನಿಗೆ ಹೋಲಿಕೆ ಮಾಡಿ ಹೇಳಲಾಗಿದೆ. ಹಾಗಾಗಿ ಇದೇನಿದು? ಉಪಮಾ ಅಲಂಕಾರ ಅಂತ ಸಮನ್ವಯವನ್ನು ಹೇಳಬೇಕು. ನೆಕ್ಸ್ಟ್ ಒನ್, ರೂಪಕಾಲಂಕಾರ. ಒಂದು ಮತ್ತೊಂದರಂತೆ ಇದೆ ಎಂದು ಹೇಳದೆ ಹೋಲಿಸುವ ವಸ್ತುಗಳೆರಡೂ ಒಂದೇ ಎಂದು ವರ್ಣಿಸುವುದನ್ನು ರೂಪಕಾಲಂಕಾರ ಎನ್ನುತ್ತೇವೆ. ಇಲ್ಲಿ ಉಪಮಾನ ಮತ್ತು ಉಪಮೇಯಗಳ ನಡುವೆ ಭೇದ ಇರುವುದಿಲ್ಲ, ಅಭೇದ ಕಲ್ಪನೆ ಇರುತ್ತದೆ. ರೂಪಕ ಅಲಂಕಾರದಲ್ಲಿ ಒಂದು ಇನ್ನೊಂದರಂತೆ ಮತ್ತೊಂದರಂತೆ ಇದೆ ಅಂತ ಹೋಲ್ಸಂಗಿಲ್ಲ ಇಲ್ಲಿ. ಹೌದಾ? ಅಂದರೆ ಇಲ್ಲಿ ಎರಡು ವಸ್ತುಗಳು ಏನಿದಾವು, ಹೋಲಿಸ್ತಕ್ಕಂಥ ಎರಡು ವಸ್ತುಗಳು ಎರಡೂ ಒಂದೇ ಅಂತ ಇಲ್ಲಿ ವರ್ಣಿಸಲಾಗುತ್ತೆ. ಉಪಮಾ ಅಲಂಕಾರದಲ್ಲಿ ಒಂದು ಇನ್ನೊಂದರಂತೆ ಇದೆ ಅಂತ ಅಲ್ಲಿ ಹೋಲಿಕೆ ಮಾಡಿ ಹೇಳಲಾಗುತ್ತೆ. ಹೌದಾ? ಇಲ್ಲಿ ಎರಡು ವಸ್ತುಗಳು ಒಂದೇ. ಮುಖ ಕಮಲದಂತೆ ಅಂದರೆ ಇಲ್ಲಿ ಹೋಲಿಕೆ, ಮುಖ ಹೆಂಗೈತಿ? ಕಮಲದಂತೆ ಐತಿ ಅಂತ ಹೋಲಿಕೆ ಮಾಡಿ ಹೇಳ್ದಂಗ. ಇಲ್ಲಿ ರೂಪಕಾಲಂಕಾರದಲ್ಲಿ ಏನಾಗತ್ತೆ? ಮುಖ ಕಮಲ, ಮುಖ ಚಂದ್ರನಂತೆ ಅಲ್ಲ. ಮೂಡಲ್ ಕುಣಿಗಲ್ ಕೆರೆ ನಿಂಬೆ ಹಣ್ಣಿನಂತೆ ಅಲ್ಲ. ಕೆರೆ ನಿಂಬೆ ಹಣ್ಣಿನಂಗೆ ತುಂಬಿ ರಸಭರಿತವಾಗಿದೆ. ಎರಡಕ್ಕೂ ಕೂಡ ಇಲ್ಲಿ ಏನು ಒಂದೇ ಅರ್ಥವನ್ನು ಕೊಡಲಾಗುತ್ತೆ. ಇಲ್ಲಿ ಭೇದ ಇರುವುದಿಲ್ಲ. ಉಪಮಾನ ಉಪಮೇಯಗಳ ನಡುವೆ ಭೇದ ಇರೋದಿಲ್ಲ. ಇಲ್ಲಿ ಎರಡು ವಸ್ತುಗಳ ಮಧ್ಯೆ ಏನಿರೋದಿಲ್ಲ? ಭೇದ ಇರುವುದಿಲ್ಲ. ಹಾಗೆಯೇ ಉಪಮಾವಾಚಕ ಹೋಲಿಕೆಯ ಪದ ಇರೋದಿಲ್ಲ, ಒಂದು ಸಂಬಂಧಿತ
ಪದ ಎನ್ನುವಂಥದ್ದು ಇರೋದಿಲ್ಲ. ಯಾಕೆ ನಾವು ಹೋಲಿಕೆನೇ ಮಾಡೋದಿಲ್ಲಲ್ಲ, ಅದಕ್ಕೋಸ್ಕರ ಆ ಹೋಲಿಕೆಯ ಪದ ಎನ್ನುವಂಥದ್ದು ಇರೋದಿಲ್ಲ. ಉಪಮೇಯ ಉಪಮಾನ ಇಲ್ಲಿ ಅಭೇದ ಎರಡೂ ಒಂದೇ ಆಗಿರುತ್ತವೆ. ಉದಾಹರಣೆ, ಸೀತೆಯ ಮುಖ ಕಮಲ ಅರಳಿತು. ಉಪಮಾನ ಕಮಲ ಅಂದರೆ ಯಾವುದಕ್ಕೆ ಹೋಲಿಸಲಾಗಿದೆ? ಕಮಲಕ್ಕೆ ಹೋಲಿಸಲಾಗಿದೆ. ಹಾಗಾಗಿ ಉಪಮಾನ ಯಾವುದನ್ನು ಹೋಲಿಸಲಾಗಿದೆ? ಅದು ಉಪಮೇಯ, ಸೀತೆಯ ಮುಖ. ಸೀತೆಯ ಮುಖ ಹೆಂಗೈತಿ? ಕಮಲದ ಥರ ಅಂತ ಅಲ್ಲ, ಕಮಲನೇ ಅಂತ ಹೇಳಲಾಗಿದೆ. ಅಂದರೆ ಇಲ್ಲಿ ಸೀತೆಯ ಮುಖಕ್ಕೂ ಕಮಲಕ್ಕೂ ಇಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಕಲ್ಪಿಸಲಾಗಿದೆ. ಸಮನ್ವಯ, ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ಕಲ್ಪಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ. ಅಂದರೆ ಸಮನ್ವಯ ಅಂದರೆ ಏನಿಲ್ಲಿ ಸಮಭಾವ, ಒಟ್ಟಾಗಿ ಅಂತ. ಉಪಮೇಯ ಯಾವುದು? ಸೀತೆ. ಉಪಮಾನ ಯಾವುದು? ಕಮಲ. ಇಲ್ಲಿ ಉಪಮೇಯ ಮತ್ತು ಉಪಮಾನಕ್ಕೆ ಅಂದರೆ ಸೀತೆಗೆ ಕಮಲಕ್ಕೆ ಏನಿಲ್ಲಿ ಭೇದ ಅನ್ನೋದು ಇಲ್ಲ. ಸೊ ಹಾಗಾಗಿ ಇದೇನಾಗಿದೆ? ರೂಪಕ ಅಲಂಕಾರ ಆಗಿದೆ.